ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಚಿಗುರು ವ್ಲಾಗ್ಸ್. ಸೊ ಇವತ್ತು ನಾವು ಮಾಡೋಣ ಒಂದು ಸೂಪರ್ ಹೆಲ್ತಿ ಟೇಸ್ಟಿ ಬ್ರೇಕ್ಫಾಸ್ಟ್ ರೆಸಿಪಿ. ಪಂಪ್ಕಿನ್ ಸ್ಟಫ್ಡ್ ಪರಾಟ ವಿತ್ ಮಿಂಟ್ ಕರ್ಡ್ ಡಿಪ್. ಇದನ್ನು ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಫಸ್ಟು ಗೋಧಿ ಹಿಟ್ಟನ್ನ ಕಲಸಿಟ್ಕೊಳ್ಳೋಣ. ಸ್ವಲ್ಪ 3 ಕಪ್ ಗೋಧಿ ಹಿಟ್ಟಿಗೆ ನಾನು 1 ಸ್ಪೂನ್ ಉಪ್ಪು, 2 ಸ್ಪೂನ್ ಎಣ್ಣೆ ಹಾಕಿ ಸಾಫ್ಟ್ ಆಗಿರೋಂಗೆ ಕಲಸಿ ರೆಸ್ಟಿಗೆ ಇಡ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ ರೆಸ್ಟಲ್ಲಿಟ್ಟರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ನಿಮಗೆ ಗೊತ್ತಾ, ಪಂಪ್ಕಿನ್ ಈಸ್ ರಿಚ್ ಇನ್ ವಿಟಮಿನ್ ಎ. ಇದು ನಮ್ಮ ಐ ಹೆಲ್ತ್ಗೆ ತುಂಬ ಒಳ್ಳೆಯದು. ಜೊತೆಗೆ ವಿಟಮಿನ್ ಸಿ ಇರೋದ್ರಿಂದ ಇಮ್ಯುನಿಟಿಗೂ ಕೂಡ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ಟಫಿಂಗಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಸ್ಟಫಿಂಗಿಗೆ 1 ಆನಿಯನ್, 2 ಚಿಲ್ಲಿ ಮತ್ತು ಸ್ವಲ್ಪ ಒಂದು 1/2 ಇಂಚಷ್ಟು ಜಿಂಜರ್ನ ಜಜ್ಜಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಪಂಪ್ಕಿನ್ನ ಸ್ಟಫಿಂಗಿಗೆ ಬೇಕಲ್ಲ, ತುರ್ಕೊತಾ ಇದ್ದೀನಿ. 1/2 ಪಂಪ್ಕಿನ್ ಇದ್ದರೆ ಸಾಕು. ಚಿಪ್ಪೆ ಎಲ್ಲ ಚೆನ್ನಾಗಿ ಹೊರ್ಕೊಂಡು ಮಧ್ಯದಲ್ಲಿರೋ ತೆರಳು ತೆಗೆದಿಟ್ಕೊಂಡು ಪಂಪ್ಕಿನ್ನ ತುರ್ದು ಸೈಡಲ್ಲಿ ತೆಗೆದಿಟ್ಕೊತೀನಿ. ಪಂಪ್ಕಿನ್ನಲ್ಲಿ ಕ್ಯಾಲರೀಸ್ ಲೋ ಇರುತ್ತೆ, ಫೈಬರ್ ಹೈ ಆಗಿರುತ್ತೆ. ಸೊ ಅದರಿಂದ ಯಾವಾಗಲೂ ಹೊಟ್ಟೆ ತುಂಬಿರೋ ಅನುಭವ ಜಾಸ್ತಿ ಆಗುತ್ತೆ. ಸೊ ನಾವು ಕಮ್ಮಿ ತಿಂದ್ರೂ ಜಾಸ್ತಿ ಹೊತ್ತು ಹೊಟ್ಟೆ ಹಸಿಯಲ್ಲ. ಇದು ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಸಹ ತುಂಬ ಹೆಲ್ಪ್ ಮಾಡುತ್ತೆ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಜಜ್ಜಿಟ್ಕೊಂಡಿರೋ ಶುಂಠಿ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಇಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಈಗ ಚೆನ್ನಾಗಿ ಫ್ರೈ ಆದಮೇಲೆ ತುರಿದು ಇಟ್ಕೊಂಡಿರೋ ಕುಂಬಳಕಾಯಿನ ಮಿಕ್ಸ್ ಮಾಡೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಮಿಕ್ಸ್ ಆದಮೇಲೆ ಗರಂ ಮಸಾಲ ಒಂದು 2 ಚಿಟಿಕೆಯಷ್ಟು ಮತ್ತು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕುಂಬಳಕಾಯಿ ಸ್ವಲ್ಪ ನೀರು ಬರುತ್ತೆ, ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ನೀರು ಒಣಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು. ನೀರಿದ್ರೆ ಸ್ಟಫಿಂಗ್ ಚೆನ್ನಾಗಿ ಬರೋಲ್ಲ, ಪರೋಟ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಸೊ ನೀರೆಲ್ಲ ಒಣಗೋವರೆಗೂ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ನಾನಿಲ್ಲಿ ಸೈಡ್ಗೆ ಪಾಲಕ್ ಸಾಂಬಾರನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಪರಾಟಾಗೂ ಆಗುತ್ತೆ, ಆಫ್ಟರ್ನೂನ್ ರೈಸ್ ಮಾಡ್ಕೊಂಡ್ರೂ ಆಗುತ್ತೆ ಅಂತ ಪಾಲಕ್ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಪಾಲಕ್ ಸಾಂಬಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು 1 ಆನಿಯನ್, 4 ಚಿಲ್ಲೀಸ್, 1 ಫುಲ್ ಬೆಳ್ಳುಳ್ಳಿ, 1 ಟೊಮೊಟೊ, 1 ಟೇಬಲ್ ಸ್ಪೂನ್ ಡ್ರೈ ಕೊಬ್ಬರಿ ಮತ್ತು 2 ಟೇಬಲ್ ಸ್ಪೂನು ಹೆಸರು ಕಾಳು, 2 ಟೇಬಲ್ ಸ್ಪೂನ್ ತೊಗರಿಬೇಳೆ. ಸೊ ಕುಕ್ಕರ್ ಹಚ್ಚಿ ಫಸ್ಟು ಕುಕ್ಕರ್ಗೆ ಬೇಳೆಗಳು ಹಾಕ್ತೀನಿ. ಚೆನ್ನಾಗಿ ತೊಳೆದಿರೋ ಬೇಳೆ, ಟೊಮೊಟೊ, ಮೆಣಸಿನ್ಕಾಯಿ, ಕೊಬ್ಬರಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೋಬೇಕು. ಮತ್ತು 1 ಕಟ್ ಫುಲ್ಲು ಪಾಲಕ್ ಸೊಪ್ಪು. ಮಿಕ್ಸ್ ಸೊಪ್ಪು ಬೇಕಾದ್ರೂ ಹಾಕೋಬೋದು, ಬಟ್ ಪಾಲಕ್ ಸೊಪ್ಪೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕಿ 3 ಬೌಲಷ್ಟು ನೀರು, ನಾನು ಎಲ್ಲಿ ಬೇಳೆಗಳು ತೊಗೊಂಡಿರೋ ಬೌಲ್ ಇದೆಯಲ್ಲ, ಆ ಬೌಲಲ್ಲಿ 3 ಬೌಲ್ ನೀರು ಹಾಕ್ಕೊತಾ ಇದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಅಥವಾ 2 ವಿಷಲ್ ಬಂದ್ರೂ ಸಾಕು. ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇರೋರು ಈ ಸಾಂಬಾರು ಬಳಸಿದ್ರೆ ಬ್ಲಡ್ ಇಂಪ್ರೂವ್ ಆಗುತ್ತೆ. ಬಿಕಾಸ್ ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದೆ. ಸೊ ಫುಲ್ ಪಾಲಕ್ ಸೊಪ್ಪೆ ಹಾಕಿ ಸಾಂಬಾರು ಮಾಡೋದ್ರಿಂದ ಹಿಮೋಗ್ಲೋಬಿನ್ ಕಮ್ಮಿ, ಬ್ಲಡ್ ಲೆವೆಲ್ ಎಲ್ಲ ಕಮ್ಮಿ ಇರೋರು ಯೂಸ್ ಮಾಡಬಹುದು. ಕುಕ್ಕರ್ ಮುಚ್ಚಳ ತೆಗೆದ್ಮೇಲೆ ನಾನಿಲ್ಲಿ ಬೇಳೆ, ಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ಮಾತ್ರ ಸಪ್ರೇಟಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸೊಪ್ಪು ಆಮೇಲೆ ಹಾಕ್ಕೊಂಡು ಸೊಪ್ಪನ್ನ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಫುಲ್ ರುಬ್ಬಿಟ್ಟೆ.
ರುಬ್ಕೊಂಡ್ಮೇಲೆ ಒಂದು ಸಾಂಬಾರಿಗೆ ತಪ್ಪಲೆ ಇಟ್ಟು 2 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಇಷ್ಟು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಕೊಟ್ಕೊಂಡು ಸೊ ರುಬ್ಬಿರೋ ಮಸಾಲೆನ ಇದಕ್ಕೆ ಕೊಯ್ದರೆ ಸಾಂಬಾರು ರೆಡಿ ಆಗುತ್ತೆ. ಮಸಾಲೆ ಹುಯ್ಬೇಕಾದಾಗ ಹೈ ಫ್ಲೇಮಲ್ಲಿಟ್ಟು ಪ್ಲೇಟ್ ಮುಚ್ತಾ ಇದ್ದೀನಿ, ಯಾಕೆಂದರೆ ಒಗ್ಗರಣೆ ಘಮ ಸಾಂಬಾರಲ್ಲಿ ಹಾಗೇ ಇರುತ್ತೆ. ಪ್ಲೇಟ್ ಮುಚ್ಚಿದ್ರೆ ನಮ್ಮಮ್ಮ ಹೇಳಿದ್ದು, ಸೊ ಆ ಥರ ಮಾಡ್ತೀನಿ ನಾನು. ನೆಕ್ಸ್ಟು ಪರಾಟ ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟು ಇನ್ನೊಂದು ಸರಿ ಚೆನ್ನಾಗಿ ಮಿತ್ಕೊಂಡು, ಒಂದು ಮಾಮೂಲು ಚಪಾತಿ ಮಾಡೋದಕ್ಕಿಂತ ಸ್ವಲ್ಪ ದಪ್ಪ ತೊಗೋಬೇಕು ಪರಾಟಾಗೆ ಹಿಟ್ಟನ್ನ. ಸೊ ರೆಡಿ ಮಾಡಿಟ್ಕೊಂಡಿರೋ ಸ್ಟಫಿಂಗ್ನ ಮಧ್ಯದಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕಿ ಚಪಾತಿನ ಲಟ್ಟಿಸ್ಕೋಬೇಕು. ನಾರ್ಮಲ್ ಚಪಾತಿ ಅಷ್ಟು ತೆಳು ಬರಲ್ಲ, ಸ್ವಲ್ಪ ಮಂದಾನೆ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ಬಿಸಿ ತವಾ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಒಂದು ಹಾಕಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಎರಡೂ ಕಡೆನೂ ಒಂದೊಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಬೇಯಿಸ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಇದ್ರ ಜೊತೆಗೆ ಒಂದು ಸಿಂಪಲ್ ಮಿಂಟ್ ಕರ್ಡ್ ಡಿಪ್ ಮಾಡೋಣ. ಇದಕ್ಕೆ ಮನೇಲೇ ಮಾಡಿರೋ ಮೊಸರು ತೊಗೋತಾ ಇದ್ದೀನಿ. ಮೊಸರು, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ರೋಸ್ಟ್ ಮಾಡಿರೋ ಜೀರಿಗೆ ಪೌಡ್ರು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ. ಸೊ ಇವಾಗ ಪಂಪ್ಕಿನ್ ಸ್ಟಫ್ಡ್ ಪರಾಟ, ಮಿಂಟ್ ಕರ್ಡ್ ಡಿಪ್ ಮತ್ತು ಪಾಲಕ್ ಸಾಂಬಾರ್ ಎಲ್ಲ ರೆಡಿ ಟು ಸರ್ವ್. ಸೊ ನನ್ನ ಮಗಳಿಗೆ ಇವಾಗ ಟೇಸ್ಟ್ ನೋಡೋಕೆ ಕೊಡ್ತೀನಿ, ನೋಡೋಣ ಅವಳು ಏನಂತಾಳೆ ಅಂತ. A colorful plate is a healthy plate. So try to include a seasonal vegetables in your diet. ನಿಮ್ಮ ಪ್ರತಿ ಪ್ಲೇಟಲ್ಲಿ ಏನು ಸೀಸನಲ್ಲಿ ಅವೈಲೇಬಲ್ ಇರುತ್ತೋ ಆ ವೆಜಿಟೇಬಲ್ಸ್ನ ಇನ್ಕ್ಲೂಡ್ ಆಗಿದೆಯಾ ಅನ್ನೋದು ಮೇಕ್ ಶ್ಯೂರ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. See you in the next video. Thank you for watching.